ಕೆಂಡಾಮಂಡಲರಾಗಿದ್ದಾರೆ ಈಶ್ವರಪ್ಪ ಅವರು. ಅವರ ನಿರ್ಧಾರ ಮುಂದಕ್ಕೆ ಏನು ಬೇಕಾದ್ರೂ ಆಗಿರ್ಬೋದು. ಈಶ್ವರಪ್ಪ ರೆಬಲ್ ಆಗಿದ್ದಾರೆ. ಪಕ್ಷ ಯಡಿಯೂರಪ್ಪ ವಿರುದ್ಧವೇ ರೆಬಲ್ ಆಗಿದ್ದಾರೆ ಈಶ್ವರಪ್ಪ. ಯಡಿಯೂರಪ್ಪ ಅವ್ರನ್ನ ನಂಬಿ ಮೋಸ ಹೋದ್ವಿ ಅಂತ ಬಂಡಾಯ ಹೇಳುವ ಮುನ್ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಇವರ ಮನವೊಲಿಕೆ ಮಾಡುತ್ತಾ, ಅದರಲ್ಲಿ ಸಕ್ಸಸ್ ಆಗುತ್ತಾ? ಈಶ್ವರಪ್ಪ ಮುಂದಿರುವಂತಹ ಆಯ್ಕೆಗಳಾದ್ರೂ ಏನು? ಹಾಗಾದ್ರೆ ಬಂಡಾಯದ ಸ್ಪರ್ಧೆಗೆ ಚಿಂತನೆಯನ್ನೇನಾದ್ರೂ ನಡೆಸ್ತಾರಾ? ಮಗನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಮಗ ಇರ್ಲಿ ನಾನೇ ನಿಂತ್ಕೊಂಡು ನೋಡ್ತೀನಿ ಅಂತ ಶಿವಮೊಗ್ಗದಲ್ಲಿ ನಿಂತ್ಕೊಬಿಟ್ರೆ ಅಲ್ಲಿ ರಾಘವೇಂದ್ರ ಅವ್ರಿಗೆ ಬಹಳ ಟಫ್ ಫೈಟ್ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ. ಹೀಗಿರುವಾಗ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ತಣ್ಣಗ್ ಮಾಡುವಂತಹ ಕೆಲಸ ಮಾಡುತ್ತಾ? ಹಾಗೆ ನೋಡೋದಾದ್ರೆ ಈಶ್ವರಪ್ಪ ಅವರ ಕೋಪ ಅಥವಾ ಅಸಮಾಧಾನ ಇದು ಮೊದಲನೇ ಬಾರಿಗಲ್ಲ. ಕಳೆದ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅವರು ನಿವೃತ್ತಿನ ತಗೊಂಡ್ರು, ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು. ಆದ್ರೆ ಅವರ ನಿರೀಕ್ಷೆ ಇದ್ದಿದ್ದು ತಮ್ಮ ಮಗನಿಗಾರು ಟಿಕೆಟ್ ಎಲ್ಲರೂ ಕೊಡಿಸ್ಬೇಕು ಅಂತ. ಅದು ಸಾಧ್ಯ ಆಗ್ಲಿಲ್ಲ. ಕಾದ್ರು ಸ್ವಲ್ಪ ವರ್ಷಗಳ ತನಕ ಕಾದು ಈಗ MP ಎಲೆಕ್ಷನ್ಗಾದ್ರೂ ಸಿಗತ್ತೆ, ಹಾವೇರಿಯಿಂದ ಸಿಗತ್ತೆ ನನ್ನ ಮಗನಿಗೆ ಎನ್ನುವ ನಿರೀಕ್ಷೆಯಲ್ಲೇ ಇದ್ರು. ಯಡಿಯೂರಪ್ಪ ಅವರ ಮನೆಗೆ ಹೋಗಿ ಮನವೊಲಿಕೆ ಮಾಡಿ ಬಂದಿದ್ದೀವಿ ಅಂತಲೂ ಕೂಡ ಹೇಳಿದ್ರು. ಕೊನೆಗೆ ಅಲ್ಲೂ ಕೂಡ ಸಾಧ್ಯ ಆಗ್ಲಿಲ್ಲ. ಯಡಿಯೂರಪ್ಪ ಅವರ ಪರಮಾಪ್ತರಾಗಿರೋ ಬೊಮ್ಮಾಯಿ ಅವರಿಗೆ ಟಿಕೆಟ್ ಸಿಕ್ತು. ಈಗ ಇವ್ರ ನಿರ್ಧಾರ ಏನಾಗಿರುತ್ತೆ? ಮಗಂಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಹಾಗಾದ್ರೆ ಬಗ್ಗೆ ಯಡಿಯೂರಪ್ಪನ ಹತ್ರ ಮಾತಾಡಿಲ್ಲ. MLC ಬಗ್ಗೆ ಪ್ರಸ್ತಾಪ ಇನ್ನೂ ಆಗಿಲ್ಲ. ಒಂದು ಸರಿ ಆಗಲೇ ಹಾವೇರಿನಲ್ಲಿ ಕಾಂತೇಶಗೆ ಟಿಕೆಟ್ ಕೊಡಿಸಿ ಚುನಾವಣಾ ಪ್ರಚಾರ ಮಾಡಿ ಗೆಲ್ಲಿಸ್ತೀನಿ ಕೆಲಸ ಆಯ್ತು ಅವ್ರಾಗಲೇ ಒಂದು ಸರಿ. ಅವ್ರ ಮಾತನ್ನು ನಂಬಿ ನನ್ನ ಮಗ ವರ್ಷಗಟ್ಟಲೆ ಓಡಾಟ ಮಾಡಿ ಅಲ್ಲಿ ಎಲ್ಲ ಜನರ ಮನಸ್ಸನ್ನು ಗೆದ್ದು ಎಲ್ಲ ಸಾಧು ಸಂತರ ಮಠಗಳಿಗೆ ಹೋಗಿ ಅವರೆಲ್ಲರೂ ಆಶೀರ್ವಾದ ತೊಗೊಂಡು ಇನ್ನೇನು ಟಿಕೆಟ್ ತೊಗೊಂಡು ಗೆಲ್ತಾನೆ ಅನ್ನೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಟಿಕೆಟನ್ನು ಕೊಡ್ದಂಗೆ ಮೋಸ ಮಾಡಿದವ್ರು ಮಾನ್ಯ ಯಡಿಯೂರಪ್ಪನವರು. ಟಿಕೆಟೇ ಕೊಡಿಸ್ತೀನಿ ಟಿಕೆಟು ಕೊಡಿಸ್ತೀನಿ, ಓಡಾಟನೂ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದವರು. ಈಗ MLC ಇದು ಮತ್ತೊಮ್ಮೆ ಮುಗಿತುಪ್ಪ ಹಚ್ಚೋ ಪ್ರಯತ್ನ ಮಾಡ್ತೀವಿ. ಹೆಂಗೆ ನಂಬ್ತೀರಿ ಇವ್ರನ್ನ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ. ಅಂಥ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದ ಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ್ ಕರ್ಕೊಂಬಂದು ಹಾಕಿದ್ರು? ಜನಕ್ಕೆ ಬೇಡ ಅಂತ ಜಾಗ, ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನಗೆ ಬೇಕಾದರೂ ಹಾಕ್ಕೊಳ್ಳೋಕ್ಕೆ ಇವ್ರ ಶಕ್ತಿ ಇದೆ. ಇವರೇ ಪ್ರಾಮಿಸ್ ಮಾಡಿದಂಥ 40 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಎಂದೆಂದೂ ಸಂಘಟನೆ ವಿರುದ್ಧ ನಾನು ಹೋದನಲ್ಲ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆಗೆ ನಾನು ನಿಲ್ಲೇಬೇಕು ಅಂತೇಳಿ ಇಡೀ ಜಿಲ್ಲೆಯ ಎಲ್ಲ ಸಮಾಜದ ಪ್ರಮುಖರು ಒತ್ತಾಯ ಮಾಡ್ತಿದ್ದಾರೆ. ನಿಮ್ಗೆ ಅನ್ಯಾಯ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಮಕ್ಕಳು. ನಿಮ್ಮ ಮಗ ಕಾಂತೇಶಿಗೂ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಜೊತೆಗೆ ನಾನೇ ಟಿಕೆಟ್ ಕೊಡೋದಂದರೆ ನಾನೇ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಯಡಿಯೂರಪ್ಪನವ್ರು ಹೇಳಿದರು. ಮೋಸ ಮಾಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲೂ ಕೂಡ ಅನೇಕ ಪ್ರಮುಖರಿಗೆ CT ರವಿಗಿರ್ಬೋದು, ಅದೇ ರೀತಿ ನಳಿನ್ ಕುಮಾರ್ ಕಟೀಲ್ಗಿರ್ಬೋದು, ಸದಾನಂದ ಗೌಡರು ಇರ್ಬೋದು, ಪ್ರತಾಪ್